ಬಸವಲಿಂಗಾಯ ನಮಃ. ಶ್ರೀ ಶ್ರೀ ವಿದ್ಯಾನಂದ ಶರಣರ 20ನೇ ಪುಣ್ಯ ಸ್ಮರಣೆಯ ಸತ್ಸಂಗ ಸಂಜೀವಿನಿ ಕೂಟದಲ್ಲಿ ಪಾಲ್ಗೊಂಡಿರುವಂಥ ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳೇ ಹಾಗೂ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಇಲ್ಲಿಯವರೆಗೆ ಬೆಳಗಿನಿಂದ ಗಮನಿಸಿದಾಗ ಒಂದು ಸ್ಮರಣೋತ್ಸವವನ್ನು ಈ ರೀತಿಯಾಗಿಯೂ ಆಚರಿಸಬಹುದಾ ಅನ್ನುವಂಥ ಒಂದು ಪ್ರಶ್ನೆ ನನ್ನ ಎದುರುಗಡೆ ಮೂಡ್ತು. ಯಾಕಂದರೆ ಈ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ಹಲವಾರು ದಿನಗಳಿಂದ ನಾನು ಕಾತರಿಸ್ತಾ ಇದ್ದೆ. ಅದು ಕೈಗೂಡಿರೋದಿಲ್ಲ. ಇವತ್ತು ಚಂದ್ರಶೇಖರ್ ನಾಗರಾಳ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಅನುಭವಗೋಷ್ಠಿ ನಡೀತಿದೆ ಅನ್ನುವಂಥದ್ದು ಕಂಡುಕೊಂಡು ನಾನು ಬರಬೇಕು ಅನ್ನುವಂಥ ಉತ್ಸುಕತೆಯಿಂದ ಬಂದ ಮೇಲೆ ನನಗನಿಸ್ತು, ಇಂಥ ಯಾವುದೋ ಒಂದು ಕ್ಷೇತ್ರಕ್ಕೆ ಬರಬೇಕಾದ್ರೆ ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು ಅಂತ. ಇಲ್ಲಿ ವಿದ್ಯಾನಂದ ಶರಣರ 20ನೇ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಾ ಇದ್ದೀವಿ. ಅವರ ಈ ಕರ್ತೃ ಗದ್ದುಗೆಯಲ್ಲಿ ಎಂಥ ಒಂದು ಶಕ್ತಿ ಐತಿ ಅಂತ ಕಂಡುಕೊಂಡ್ರೆ, ಆಗಲೇ ಶರಣರು ಹೇಳಿದಾಗ ಒಳಗಡೆ ಕಾಲಿಟ್ಟರೆ ಒಂದು ಪ್ರಶಾಂತ ವಾತಾವರಣ ನಮ್ಮನ್ನು ಯಾವ ರೀತಿ ಫೀಲಿಂಗ್ ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ಮೂಲಕ್ಕೆ ನಾವು ಬಂದಿವೇನೋ ಅಂತೇಳಿ. ಸಮಾಧಿ ಶಬ್ದದ ಅರ್ಥನೇ ಅದೇ, ಸಮ ಆದಿ. ಆದಿ ಅಂದರೆ ಮೂಲ, ಅದಕ್ಕೆ ನೀನು ಈಕ್ವಲ್ ಆದಿ ಅಂತ ಇವತ್ತು. ಇಂಥ ಒಂದು ಪವಿತ್ರ ಕ್ಷೇತ್ರದೊಳಗೆ 20 ವರ್ಷಗಳಿಂದ ನಡೆದಿರುವಂಥ ಈ ಸತ್ಸಂಗದ ಈ ಕಾರ್ಯಕ್ರಮದಲ್ಲಿ ಹಲವಾರು ಪೂಜ್ಯರು, ಮಹಾನ್ ವ್ಯಕ್ತಿಗಳು ಇಲ್ಲಿ ಬಂದು ಹೋಗಿದ್ದಾರೆ. ದೇವಾನಂದ ಶರಣರು ಸುಮಾರು 3-4 ವರ್ಷಗಳಿಂದ ನಾನು ಅವ್ರ ಸಂಪರ್ಕಕ್ಕೆ ಬಂದಾಗ ಅದೇನೋ ಒಂದು ಅಗೋಚರವಾದಂಥ ಶಕ್ತಿ ನನ್ನನ್ನು ಸೆಳಿತಾ ಇತ್ತು. ನಾನು ವಿಜ್ಞಾನದ ಹಿನ್ನೆಲೆಯಿಂದ ಮಾತಾಡಬೇಕಂತ ಅಂದ್ಕೊಂಡೀನಿ. ಯಾಕಂತಂದರೆ ನಾವು ವಿಜ್ಞಾನದ ಯುಗದೊಳಗಿರೋದ್ರಿಂದ ನಾನು ಯಾರು, ಇದು ಈ ಪ್ರಶ್ನೆ ಏನಿದೆಯಲ್ಲ ಇವತ್ತಿನೊಂದು ಪ್ರಶ್ನೆ ಅಲ್ಲ. ಇದು ಈ ಜಗತ್ತು ಎಂದು ಹುಟ್ಕೊಂಡೈತಿ, ಸುಮಾರು 13.8 ಬಿಲಿಯನ್ ವರ್ಷಗಳಿಂದ ಏನು ಹುಟ್ಕೊಳ್ತಲ್ಲ, ಅವಾಗಲಿಂದ ಎಲ್ಲ ಜೀವಿಗಳಿಗೂ ಇದೇ ಪ್ರಶ್ನೆ, ನಾನು ಯಾರು? ನಾನು ಅಂತಂದರೆ ಈ ದೇಹನ, ನಾನು ಅಂತಂದರೆ ಈ ಕೈಯ, ನಾನು ಅಂತಂದರೆ ನಾನು ಗುರುತಿಸುವಂಥ ಹೆಸರ, ಏನದು ನಾನು? ಈ ನಾನು ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕುವಂಥ ಚೇತನರ ಯಾವುದು? ಅದನ್ನು ಸಾಮಾನ್ಯ ಅರ್ಥದಲ್ಲಿ ಆತ್ಮ ಅಂತ ಕರಿತೀವಿ. ಆತ್ಮ ಎದರ ಅಧೀನದೊಳಗೆ ಬರ್ತದೆ? ಆತ್ಮವನ್ನು ನಿಯಂತ್ರಿಸುವಂಥದ್ದು ಒಂದು ಪರಮ ಆತ್ಮ ಅಂತಿದೆ ಅಂತೇಳಿ. ಈ ಆತ್ಮ, ಪರಮಾತ್ಮ ಇವುಗಳನ್ನು ಮೀರಿದಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರೋದೇನಾದರೂ ಇದ್ದರೆ ಕೇವಲ ಮನುಷ್ಯನಿಗೆ ಮಾತ್ರ. ಅದಕ್ಕೆ ಬೆಳಗಿನ ಒಂದು ಸತ್ಸಂಗದಲ್ಲಿ ಹೇಳಿದರು, 84 ಲಕ್ಷ ಜೀವರಾಶಿಗಳನ್ನು ಕ್ರಮಿಸಿ ಮನುಷ್ಯ ಜನ್ಮವನ್ನು ನಾವು ತಾಳಿರ್ತೀವಿ. ಈ ಮಾನವ ಜನ್ಮದ ಸಾರ್ಥಕತೆ ಎದರೊಳಗೆ ಅಡಗೈತಿಯಪ್ಪ ಅಂತಂದ್ರೆ ಈ ನಾನು ಯಾರು ಅಂತ ತಿಳ್ಕೊಳ್ಳೋದ್ರಾಗ ಅಡಗೈತಿ. ಬಹಳ ನಿಗೂಢವಾದಂತಹ ಪ್ರಪಂಚದೊಳಗೆ ನಾವು ಬದುಕಿದ್ದೀವಿ. ಎಷ್ಟು ನಿಗೂಢತೆ ಐತೆ ಅಂದರೆ ಅದನ್ನು ನೋಡೋದಕ್ಕೆ ನಮ್ಮ ಮನಸ್ಸಿಲ್ಲ. ಈ ಕ್ಷೇತ್ರದೊಳಗೆ ನಾವು ಬಂದ ತಕ್ಷಣ ನಮ್ಮನ್ನೆಲ್ಲರನ್ನ ಸೈಲೆಂಟ್ ಮಾಡುವಂಥ, ಆ ಸ್ವಿಚ್ ಆಫ್ ಮೋಡ್ ಹಾಕುವಂಥದ್ದು ಶಕ್ತಿ ಯಾವುದು? ಯಾವುದೋ ಒಂದು ಅಗೋಚರ ಶಕ್ತಿ ನಮ್ಮಿಂದ ಫಾಲೋ ಮಾಡ್ತಾ ಇದೆ. ಯಾವುದೋ ಒಂದು ಅಗೋಚರ ಶಕ್ತಿಗೆ ನಾವು ಒಳಪಟ್ಟು ಇಲ್ಲಿ ಜೀವಿಸ್ತಾ ಇದ್ದೀವಿ. ಆ ಅಗೋಚರ ಶಕ್ತಿಗೆ ನಾವು ಅರಿವು ಅಂತ ಕರಿತೀವಿ. ಸೈಂಟಿಫಿಕ್ ನೇಮ್ ಅಂತಂದರೆ ಕಾನ್ಷಿಯಸ್ನೆಸ್ ಅಂತ ಕರೀತಾರೆ. ಅದು ವಿಶ್ವಪ್ರಜ್ಞೆ. ಅದು ನಮ್ಮನ್ನು ಬೆಸೀತದೆ, ನಮಗೆ ಒಂದು ಸಂದರ್ಭ ಕೊಡ್ತದೆ. ಎಲ್ಲೋ ಇರುವ ಒಂದು ಹೆಣ್ಣನ್ನು ಎಲ್ಲೋ ಇರುವ ಒಂದು ಗಂಡಿನ ಜೊತೆಗೆ ಬೆರೆಸುವಂಥದ್ದು ಅದೇ. ಯಾವುದೋ ರೀತಿಯಾದಂಥ ಎಲ್ಲೋ ಸುಕೃತ ಫಲದಿಂದ ಏನೋ ನಮ್ಮ ಉದರದಲ್ಲಿ ಜನಿಸುವಂಥ ಮಕ್ಕಳನ್ನು ನಮಗೇ ಕೊಡುವಂಥದ್ದು ಒಂದು ಯಾವುದೋ ಒಂದು ಅಗೋಚರ ಶಕ್ತಿ ಇದೆ. ಅದು ಇಲ್ಲ ಅಂತಲ್ಲ. ಇದು ಕೇವಲ ಮನುಷ್ಯರಿಗೆ ಮಾತ್ರ ಈ ಪರಿಣಾಮವನ್ನು ಬಿಡ್ತಾ ಇಲ್ಲ. ಸಾವಿರಾರು ಕಿಲೋಮೀಟ್ರನ್ನ ಹಾರ್ಕೊಂಡ್ಬರುವಂಥ ಪಕ್ಷಿಗಳಿಗೆ ದಾರಿ ತೋರಿಸೋದು ಅದೇ. ಅದು ಹೇಳ್ತಾರಲ್ಲ, ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸೋದಿಲ್ಲ ಅಂಥೇಳಿ.
ಕಲ್ಲೊಳಗೆ ಹುಟ್ಟಿದ ಕಪ್ಪೆಗೆ ಅಲ್ಲಲ್ಲಿ ಆಹಾರ ಇಟ್ಟವರು ಯಾರು? ಹೀಗೆ ನಮ್ಮೊಳಗಡೆ ಅಂತರ್ಗತವಾಗಿರುವಂಥ ಆ ಚೇತನವನ್ನು ನಾವು ತಿಳ್ಕೊಳ್ಬೇಕಾಗಿರೋದು ಮನುಷ್ಯ ಜನ್ಮದ ಪ್ರಪ್ರಥಮ ಆದ್ಯತೆ. ಅದನ್ನು ಸುಲಭವಾಗಿ ತಿಳಿಸಿಕೊಟ್ಟಂಥವರು ಅಂದರೆ 12ನೇ ಶತಮಾನದ ಬಸವಾದಿ ಶರಣರು. ಅವ್ರಿಗಿಂತ ಪೂರ್ವದಲ್ಲಿ ಎಲ್ಲ ವೇದ ಉಪನಿಷತ್ತು ಆಗಮಗಳೊಳಗೆ ಬುದ್ಧನೊಳಗಡೆ ಕ್ರಿಸ್ತ ಆಗಿರ್ಬೋದು, ಜೈನ ಧರ್ಮದೊಳಗಾಗಿರ್ಬೋದು, ಇಸಾಯಿ ಧರ್ಮದೊಳಗೆ ಎಲ್ಲ ಧರ್ಮದೊಳಗೂ ತಿಳಿಸ್ಕೊಟ್ಟಿದ್ದಾರೆ. ಯಾವುದು ಮೇಲೂ ಅಲ್ಲ, ಯಾವುದು ಕೀಳು ಅಲ್ಲ, ಅರ್ಥ ಮಾಡ್ಕೊಳ್ಬೇಕು ನಾವು ಯಾವುದೇ ಒಂದು ಇಸಮ್ಮಿಗೆ ನಾವು ಜೋತು ಬಿದ್ದರೆ ನಮ್ಮದೇ ಆದಂತಹ ಒಂದು ಸಂಕೋಲೆಯನ್ನು ನಾವೇ ಕಟ್ಕೊಂಡಂಗೆ. ಸಾರೆ ಚೆಲ್ಲದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಅಂತೇನು ಹೇಳ್ತಾರಲ್ಲ, ಇನ್ನು ತೋರ್ಸೋಕೊಬ್ಬ ಗುರು ಬೇಕು. ಆ ಗುರು ಎಂಥವನಿರಬೇಕು ಅಂತಂದರೆ, ಇದು ಈ ಶಕ್ತಿ ಏನದಲ್ಲ, ಈ ಅರಿವು ಅನ್ನುವಂಥದ್ದು ಏನದಲ್ಲ, ಇದು ಮಾತಿನೊಳಗೆ ಹೇಳೋದಕ್ಕೆ ಬರಲಾರ್ದಂಥದ್ದು. ಮಾತು ಮನಗಳಿಂದ ಅತ್ತತ್ತವಾದ ಇರುವಂಥ ಒಂದು ಚೇತನವನ್ನು ತಿಳಿಸ್ಕೊಡೋದಕ್ಕೆ ಒಬ್ಬ ಗುರು ಬೇಕು. ಅದಕ್ಕೆ ಮಸಣಮ್ಮ ಅನ್ನುವಂಥ ಒಬ್ಬ ವಚನಕಾರ್ತಿ ಹೇಳ್ತಾಳೆ, ಎನ್ನ ನರಯಿಸು ಗುರುವೇ ಎನ್ನ ನರಯಿಸು, ಎನ್ನ ನರಯಿಸದೆ ನಿನ್ನ ನರಯಿಸಿದರೆ ನೀ ನನಗೆ ಗುರುವಲ್ಲ, ನಾನು ನನಗೆ ಶಿಷ್ಯನಲ್ಲ. ನೋಡಿ, ಗುರು ಆದಂಥವ್ರು ಏನು ಹೇಳಬೇಕಂದ್ರೆ ನಾನು ಯಾರು ಅಂತ ತಿಳಿಸ್ಕೊಡ್ಬೇಕು. ಇದು ಅಕ್ಕಮಾದೇವಿ ಹೇಳ್ತಾರಲ್ಲ ತಮ್ಮ ವಚನದಲ್ಲಿ, ಎಲ್ಲವನ್ನರಿತು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲೇ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನು ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನ್ನರಿದೆ. ನೋಡ್ರಿ, ಬೆಳಿಗ್ಗೆ ಪ್ರಸ್ತಾಪ ಬಂತು, ಸೂರ್ಯನನ್ನು ನಾವು ಎದರಿಂದ ನೋಡ್ತೀವಿ ಅಂದರೆ ಸೂರ್ಯನ ಪ್ರಕಾಶದಿಂದಲೇ ಸೂರ್ಯನ ನೋಡ್ತೀವಿ, ಚಂದ್ರನ ಪ್ರಕಾಶದಿಂದಲೇ ಚಂದ್ರನ ನೋಡ್ತೀವಿ. ಹಾಗೆ ನಮ್ಮೊಳಗಡೆ ಅಂಥ ಒಂದು ಪ್ರಕಾಶನ ಚೇತನ ಶಕ್ತಿ ಅದ, ಅದ್ರ ಮೂಲಕನೇ ನಾವು ನೋಡ್ಕೋಬೇಕು. ನಮಗೆ ಹೊರಗಡೆ ಇಟ್ಟು ನೋಡಿದ್ರೆ ಕಾಣಿಸೋದಿಲ್ಲ. ನೀವು ಕನ್ನಡಿ ಒಳಗೆ ಒಂದು ಮುಖ ನೋಡ್ಕೋತೀರಿ, ಸರಿ ತಾನೇ, ಆ ಕನ್ನಡಿನ ಹಂಗೆ ಸಮೀಪ ತಗೊಂತ ಮುಖಕ್ಕೆ ಹಿಡಿದ್ಬಿಡ್ರಿ, ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣಿಸೋದೇ ಇಲ್ಲ. ಯಾಕೆ ಕಾಣೋದಿಲ್ಲ? ಅದು ನಾವು ನೋಡುವಂತಹ ಚೇತನ ನಮ್ಮೊಳಗಡೆನೇ ಅಡಗೈತಿ ಅಂದಮೇಲೆ ಅದನ್ನು ಹೊರಗಡೆ ಇಟ್ಟು ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ನಾವು ಯಾರು ಅಂತ ತಿಳ್ಕೋಬೇಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಗುಡ್ ಪ್ಲ್ಯಾಟ್ಫಾರ್ಮ್ ಯಾವುದಪ್ಪ ಅಂತಂದರೆ ಇಂಥ ಸತ್ಸಂಗ. ಹೇಳ್ತಾರಲ್ಲ ವಚನಕಾರರು, ವಸ್ತ್ರ ಮಾಸಿದೊಡೆ ಮಡಿವಾಳನಿಗೆ ಇಕ್ಕುವುದು, ಮಂಡೆ ಮಾಸಿದೊಡೆ ಮಜ್ಜನವ ಮಾಡುವುದು. ಹಾಗೆ ಮನದ ಮೈಲಿಗೆ ತೊಳೆಯಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಇಂಥ ಸತ್ಸಂಗದೊಳಗೆ ಪಾಲ್ಗೊಳ್ಬೇಕು. ಇಲ್ಲಿ ನಾವು ಬಂದೀವಪ್ಪ ಅಂತಂದ್ರೆ ಏನನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಂದಿಲ್ಲ. ನಾವು ಎದಕ್ಕೆ ಬಂದೀವಪ್ಪ ಅಂತಂದ್ರೆ ಇಲ್ಲಿ ನಾವು ಕಳ್ಕೊಂಡು ಹೋಗಕ್ಕೆ ಬಂದೀವಿ. ಏನು ಕಳ್ಕೊಂಡು ಹೋಗ್ಬೇಕು ಹೇಳಿದ್ರಲ್ಲ ಬೆಳಗ್ಗೆ, ನಮ್ಮ ಅಹಂಕಾರ, ನಮ್ಮ ದುರ್ಬುದ್ಧಿ, ನಮ್ಮ ಸಿರಿತನ, ಸಂಪತ್ತು, ಅವೇನದವಲ್ಲ ಮದಗಳು, ಮದಗಳು, ಅವೆಲ್ಲ ಕಳ್ಕೊಂಡು ಹೋಗ್ಬೇಕು. ಹಂಗೆ ಹೋಗೋದಕ್ಕೋಸ್ಕರವಾಗಿಯೇ ಇಲ್ಲಿ ಬರಬೇಕು. ಪಾತ್ರೆ ಖಾಲಿ ಇಟ್ಕೊಂಡ್ರೆ ಮಾತ್ರ ತುಂಬ್ಕೊಂಡು ಹೋಗಕ್ಕೆ ಬರ್ತೈತಿ. ಪಾತ್ರೆ ತುಂಬಿದ್ದು ತಂದ್ರೆ ಅದ್ರ ಏನು ತುಂಬ್ಕೊಳಕ್ಕಾಗಲ್ಲ. ಅದಕ್ಕೆ ಯಾವುದೇ ಸತ್ಸಂಗ ಆಗಲಿ, ಯಾವುದೇ ಶರಣರ ಹತ್ರ ಹೋದಾಗ ಅಹಮ್ಮಿಕೆಯನ್ನು ಬಿಟ್ಕೊಟ್ಟು ಹೋಗಬೇಕು. ನಾವು ಖಾಲಿ ಪಾತ್ರೆ ಅಂತಾದ್ರೆ ಮಾತ್ರ ನಮಗೇನಾದರೂ ತುಂಬ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಅನುಭವ ಅನ್ನುವಂಥದ್ದು, ಈ ಮಿಸ್ಟಿಕ್ ಅನ್ನುವಂಥದ್ದು ಏನದಲ್ಲ, ಇದು ಗಳಿಸ್ಕೊಳ್ಳುವಂಥದ್ದಲ್ಲ, ಇದು ಅಳಿದುಕೊಳ್ಳೋದ್ರ ಮೂಲಕ ತುಂಬಿಕೊಳ್ಳುವಂಥದ್ದು. ಅದಕ್ಕೆ ನಮ್ಮ ಭಾರತೀಯ ಪರಂಪರೆ ಅದಕ್ಕೆ ಶೂನ್ಯ ಅಂತ ಕರೋದು. ಶೂನ್ಯವನ್ನು ಸಂಪಾದನೆ ಮಾಡೋದು. ಶೂನ್ಯ ಅಂತಂದರೆ ಏನೂ ಇಲ್ಲ ಅಂತಲ್ಲ, ಎಲ್ಲವನ್ನೂ ಒಳಗೊಂಡಿರುವಂಥದ್ದು. ಹೀಗೆ ಈ ಪ್ರಪಂಚದೊಳಗೆ ಕಾಣುವಂಥ ಪ್ರತಿಯೊಂದರಲ್ಲಿಯೂ ಆ ಚೇತನ ಅಡಗೈತಿ. ನೀವು ನೋಡ್ರಿ, ಒಂದು ಸಸ್ಯವನ್ನು, ಒಂದು ಮರವನ್ನು, ಅದರ ಬುಡಕು ನೀವು ಒಂದು 5 ನಿಮಿಷ ನಿಂದ್ರಿ, ಅದು ನಿಮ್ಮ ಜೊತೆಗೆ ಸಂವಾದ ಮಾಡ್ತೈತೆ. ಕಾರಣ ಏನಂದರೆ ಆ ಸಸ್ಯದೊಳಗಿರುವಂಥ ಚೇತನ ನನ್ನೊಳಗಿರೋ ಚೇತನ ಒಂದೇ ಆಗಿದೆ. ಒಂದು ನದಿಯ ಸಮೀಪ ನೀವು ಒಂದು 5 ನಿಮಿಷ ನಿಂತು ನೋಡ್ರಿ, ಆ ನದಿ ನಿಮ್ಮ ಜೊತೆ ಸಂವಾದ ಮಾಡ್ತೈತೆ. ಮೌನದ ಸಂವಾದ, ಅದು ಮಾತುಗಳಿಲ್ಲ. ಮಾತು ಬಹುಶಃ ಇದು ನಮ್ಮ ಮನುಷ್ಯನ ನಾಗರಿಕತೆಯೊಳಗೆ ನಾವು ಕಂಡುಕೊಂಡಿರುವಂಥ ಅತ್ಯಂತ ದುರಂತದ ಕ್ರಿಯೆ ಯಾವುದಂದ್ರೆ ಮಾತು. ಈ ಮಾತಿನ ಮೂಲಕ ಮೂಲ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ನಾವು ಮಾತು ಯಾವಾಗ ಆಡ್ತೀವಪ್ಪ ಅಂತಂದ್ರೆ ಅದು ಸುಳ್ಳನೇ ಇರ್ತೈತೆ ಅಂತ ಅರ್ಥ. ನಾವು ಮಾತನ್ನು ಆಡದೆ ಅನುಭವಿಸೋದು ಮಾತ್ರ ನಿಜವಾದ ಸತ್ಯ. ಯಾಕಂದರೆ ಸತ್ಯ ಮಾತಿನ ಬಲೆಗೆ ಸಿಲುಕುವಂಥದ್ದು ಅಲ್ಲದು. ಹಾಗಾಗಿ ಜಗತ್ತಿನೊಳಗಿರುವಂಥ ಎಲ್ಲವೂ ಸಹ ನಮ್ಮ ಜೊತೆಗೆ ಸಂವಾದ ಮಾಡ್ತಾವೆ. ಯಾವುದು ಅದ್ರ ಭಾಷೆ ಅಂದರೆ ಮೌನ. ಈ ಮೌನದವನ್ನು ಅರ್ಥೈಸ್ಕೊಂಡು ಬಿಟ್ಟರೆ ಎಲ್ಲವೂ ಸಹ ನನ್ನಿಂದ ಭಿನ್ನ ಅಲ್ಲ ಅನ್ನುವಂಥ ಅನುಭವ ಬರ್ತದೆ.
ಆ ಕಾರಣಕ್ಕಾಗಿ ಸಂತರು ಎಲ್ಲ ಜ್ಞಾನಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಮೌನಕ್ಕೆ ಜಾರ್ತಾರೆ. ಮೌನವೇ ನಿಜವಾದ ಭಾಷೆ. ಅಲ್ಲಮ ಪ್ರಭುಗಳಾಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ಅವರು ಯಾಕೆ ಬೆಳಗಿನ ರೂಪದೊಳಗೆ ಮಾತಾಡಿದರು ಅಂದರೆ ಆ ಮಾತುಗಳು ಅವಶ್ಯಕತೆ ಇಲ್ಲ ಅನ್ನೋದನ್ನು ಮಾತು ಬಲ್ಲವರು ಅರ್ಥೈಸ್ಕೊಳ್ಳಿ ಅನ್ನುವಂಥದ್ದು ವಿನಃ ಅವರು ಪಾಂಡಿತ್ಯಕ್ಕಾಗಿ ಆ ರೀತಿ ಮಾತಾಡಲಿಲ್ಲ. ನಾವು ಬರೀ ಕೇವಲ ಶಬ್ದವನ್ನು ತೆಗೆದುಕೊಂಡು ನಮ್ಮ ಮಿತಿಗೆ ಅನುಗುಣವಾಗಿ ಅವುಗಳನ್ನು ವಿವರಣೆ ಮಾಡೋದಕ್ಕೆ ಹೋಗ್ತೀವಿ. ಸೋರು ತಿಹುದು ಮನೆಯ ಮಾಳಿಗೆ ಅಂತಂದಾಗ ನಮ್ಮ ಮನೆ ಮ್ಯಾಳಿಗೆನೇ ನೋಡ್ತೀವನ, ನಮ್ಮ ದೇಹವನ್ನು ಹೋಲಿಕೆ ಮಾಡ್ಕೊಂಡು ಹೇಳಂತ ನೋಡೋಕೆ ಹೋಗೋದಿಲ್ಲ. ಹೀಗೆ ಈ ಜಗತ್ತಿನೊಳಗಡೆ, ಈ ಪ್ರಪಂಚದೊಳಗಡೆ ನಾವೇನು ಬಂದೀವಲ್ಲ, ಯಾಕೆ ಬಂದೀವಿ ಅಂತ ತಿಳ್ಕೋಬೇಕು. ನಾವು ಬಂದಿರೋ ಉದ್ದೇಶ ಏನು ತಿಳ್ಕೋಬೇಕು. ನಾವು ಇಲ್ಲಿ ಯಾರು ಸಿಂಗಲ್ ಅಲ್ಲ, ಎಲ್ಲವೂ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ಇಲ್ಲಿ ಯಾವುದು ಇಂಡಿಪೆಂಡೆಂಟ್ ಇಲ್ಲ. ಪ್ರತಿ ಕಣನೂ ಕನೆಕ್ಟೆಡ್ ಇದೆ. ಯಾಕೆ ಕನೆಕ್ಟೆಡ್ ಐತೆ ಅಂದರೆ ಈ ಪ್ರಕೃತಿಯಿಂದ ಹುಟ್ಕೊಂಡಿರುವಂಥ ದೇಹ ಇದು, ಪಂಚಮಹಾಭೂತಗಳಿಂದ ಆಗಿರುವಂಥದ್ದು. ನನ್ನೊಳಗಡೆ ಇರುವಂಥ ಸಾರಜನಕ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಆದಾಗ ಉಂಟಾಗಿರುವಂಥ ಸಾರಜನಕ ಇಡೀ ಪ್ರಪಂಚದಾದ್ಯಂತ ಹರಿದಾಡ್ತಾ ನನ್ನ ದೇಹದೊಳಗೂ ಸೇರಿ, ನನ್ನ ದೇಹ ನನ್ನಿಂದ ಪ್ರಾಣ ಹೊರಗೆ ಹೋದ್ಮೇಲೆ ಅದು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ಹೋಗ್ಬಿಡ್ತೈತೆ. ನನ್ನೊಳಗಿರುವಂಥ ನೀರು, ಜಲತತ್ವ ಅದು ಇಲ್ಲಿಂದಲೇ ಪಡೆದಿರೋದು. ಹಾಗಾಗಿ ಅದು ನನ್ನಿಂದ ಅಲ್ಲಿಗೆ ಮೂಲಕ್ಕೆ ಹೋಗ್ತೈತಿ. ಹಾಗಾಗಿ ಎಲ್ಲವೂ ಸಹ ತಮ್ಮ ಮೂಲದ ಕಡೆಗೆ ಹೋಗೋದಕ್ಕೆ ತವತವಿಸ್ತಾ ಇರಬೇಕಾದಾಗ ಆ ಮೂಲ ಯಾವುದು ಅಂತ ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ ಆಗೈತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೋಸ್ಕರವಾಗಿ 12ನೇ ಶತಮಾನದ ಶರಣರ ಪ್ರತಿ ವಚನದ ಮುಖ್ಯ ಆಶಯ ಏನಾಗೈತಪ್ಪ ಅಂತಂದ್ರೆ, ನೀನು ಯಾರು, ನಾವು ಎಲ್ಲಿಂದ ಬಂದೀವಿ ಹೇಳ್ತಾರವ್ರು. ಎತ್ತ ನೋಡಿದತ್ತ ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದವು ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಬೇಕಾದಾಗ ಅವರಿಗೆ ಎಲ್ಲಿ ನೋಡ್ತಾರೆ ಅಲ್ಲೆಲ್ಲ ಕಡೆ ಕೂಡಲ ಸಂಗಮ ದೇವ ಕಾಣಿಸ್ತಾ ಇತ್ತು. ಆ ದೃಷ್ಟಿ ನಮ್ಮದಾಗಬೇಕು. ಅಣುವಿನೊಳಗೆ ಅಣುವಾಗಿಪ್ಪಿರಿ ಎಲೆ ದೇವ, ನೀವಿಲ್ಲದೆ ಎಡೆ ಉಂಟೆ ಅಂಥೇಳಿ ಸಿದ್ದರಾಮೇಶ್ವರರು ಹೇಳ್ತಾರಪ್ಪ ಅಂದ್ರೆ ಅವರಿಗೆ ಒಂದು ಅಣುವಿನಾಗೂ ಸಹ ಪರಮಾತ್ಮನ ಸ್ವರೂಪ ಕಾಣ್ತಾ ಇತ್ತು. ಹಾಗಾಗಿ ನಾವು ಭಿನ್ನ ಭಾವ ಇಟ್ಕೊಳ್ಳಾರ್ದು. ನನ್ನ ಎದುರುಗಡೆ ಇರುವಂಥವ್ರ ಒಳಗಿರೋ ಚೇತನ ಒಂದೇ, ನನ್ನೊಳಗಡೆ ಇರೋ ಚೇತನ ಒಂದೇ ಅಂತ ನಾವು ಭಾವಿಸಿಬಿಟ್ಟಿವಿ ಅಂದ್ರೆ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ. ನೋಡ್ರಿ, ಹಾಗೆ ಅನ್ನಿಸ್ಬೋದಿತ್ತು. ಮನೆ ಮಗ ಅಂತ ಯಾಕೆ ಬಳಸಿದ್ರು? ಎಷ್ಟೇ ತಪ್ಪು ಮಾಡೋರು ನಮ್ಮ ಮಗಗೆ ನಾವು ಬಿಟ್ಕೊಡಲ್ಲ, ಅವ ನನ್ನ ಮಗ ಅದ ನಾಳ ಅಂತೀವಿ. ಹಾಗೆ ಎದುರಿಗಿರೋರೆಲ್ಲರೂ ಸಹ ನಮ್ಮ ಸ್ವರೂಪಿಗಳೇ ಅಂತ ಅಂದ್ಕೊಂಡ್ಬಿಟ್ರೆ ಇದರಲ್ಲಿ ಭಿನ್ನತೆ ಅನ್ನೋದು ಬರೋಲ್ಲ. ಅದನ್ನೇ ಭಕ್ತಿ ಅಂತ ಕರೆದಿರುವಂಥದ್ದು. ವಿಷಯಗಳು ಭಾಳಷ್ಟಿದಾವೆ. ಇವಿಷ್ಟು ಸಾಕು ಅಂತ ಅನಿಸ್ತದೆ. ಯಾಕಂತಂದ್ರೆ ಕೊಟ್ಟಿರುವ ಸಮಯದ ಮಿತಿ ನಾನು ಪೂರೈಸಿದ್ದೀನಿ ಅಂತ ಭಾವಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ಶರಣ.